ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ವಿರುದ್ಧ ದಾಖಲಾಗಿರುವ ಫೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವಿಶೇಷ ಫೋಕ್ಸೋ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿರುವ ಜಾಮೀನು ಅರ್ಜಿಯ ವಿಚಾರಣೆಯನ್ನು ನ್ಯಾಯಾಲಯವು ಜುಲೈ 6ಕ್ಕೆ ಮುಂದೂಡಿದೆ. ಇಂದಿನ ಅರ್ಜಿ ವಿಚಾರಣೆ ವೇಳೆ ಸಂತ್ರಸ್ತರ ಪರವಾಗಿ ಸರ್ಕಾರಿ ಅಭಿಯೋಜಕರಾದ ಬಸವರಾಜ್ ಅವರು ನ್ಯಾಯಾಲಯದಲ್ಲಿ ಪ್ರಮುಖ ವಾದ ಮಂಡಿಸಿದ್ದು, ವಾದ ಆಲಿಸಿದ ನ್ಯಾಯಾಧೀಶರು ಮುಂದಿನ ವಿಚಾರಣೆಯನ್ನು ಜುಲೈ 6ಕ್ಕೆ ನಿಗದಿಪಡಿಸಿದರು. ಜುಲೈ 6ರಂದು ನಡೆಯಲಿರುವ ವಿಚಾರಣೆಯಲ್ಲಿ ಸಂತ್ರಸ್ತರ ಪರ ವಕೀಲರು ಮತ್ತೊಮ್ಮೆ ತಮ್ಮ ವಾದ ಮಂಡಿಸಲಿದ್ದಾರೆ. ತದನಂತರ ವಚನಾನಂದ ಸ್ವಾಮೀಜಿ ಪರ ವಕೀಲರು ಕೂಡ ತಮ್ಮ ಪ್ರತಿವಾದ ಮಂಡಿಸಲಿದ್ದಾರೆ. ಎರಡೂ ಕಡೆಯ ವಾದ ಪ್ರತಿವಾದಗಳು ಪೂರ್ಣಗೊಂಡ ಬಳಿಕ ಸ್ವಾಮೀಜಿಯವರ ಜಾಮೀನು ಅರ್ಜಿಯ ಕುರಿತು ನ್ಯಾಯಾಧೀಶರು ಅಂತಿಮ ಆದೇಶ ಪ್ರಕಟಿಸುವ ಸಾಧ್ಯತೆ ಇದೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ವಚನಾನಂದ ಸ್ವಾಮಿಗಳ ಪರವಾಗಿ ನಾವು ರೆಗ್ಯುಲರ್ ಜಾಮೀನನ್ನು ಕೋರಿ ದಾವಣಗೆರೆಯ ವಿಶೇಷ ಪೋಕ್ಸೋ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ದಾಖಲಿಸಿದ್ದೇವೆ. ಆ ಅರ್ಜಿಗೆ ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕರು ತಕರಾರು ಸಲ್ಲಿಸಿದ್ದಾರೆ. ದೂರುದಾರರ ವಕೀಲರು ಕೂಡ ತಕರಾರು ಸಲ್ಲಿಸಿದ್ದಾರೆ. ಆ ಜಾಮೀನು ಅರ್ಜಿಯ ಮೇಲೆ ನಿನ್ನೆಯ ದಿನ ವಿಚಾರಣೆ ನಡೀತು. ನಿನ್ನೆಯ ದಿನ ಸ್ವಾಮೀಜಿಯವರ ಪರವಾಗಿ ನಾವು ಯಾಕೆ ಸ್ವಾಮೀಜಿಯವರಿಗೆ ಜಾಮೀನು ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ವಾದವನ್ನು ಮಂಡಿಸಿದೆವು. ಈ ದಿವಸ ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದರೆ ಸರ್ಕಾರಿ ಅಭಿಯೋಜಕರ ವಾದಕ್ಕೆ ನಿಗದಿಯಾಗಿತ್ತು. ಈ ದಿವಸ ಸರ್ಕಾರಿ ಅಭಿಯೋಜಕರು ಕೂಡ ವಚನಾನಂದ ಸ್ವಾಮಿಗಳಿಗೆ ನಿರೀಕ್ಷಣಾ ಜಾಮೀನು ಕೊಡಬಾರ್ದು ಅಂತ ಹೇಳಿ ತಮ್ಮ ವಾದವನ್ನು ಅವರು ಮಂಡಿಸಿದ್ದಾರೆ. ಮತ್ತು ಈ ಪ್ರಕರಣ ಸೋಮವಾರ ಮತ್ತೆ ಮಧ್ಯಾಹ್ನ 3ಕ್ಕೆ ಮುಂದೂಡಲ್ಪಟ್ಟಿದೆ. ಸೋಮವಾರ ದಿವಸ ದೂರುದಾರರ ಪರವಾಗಿ ಅವರು ವಕೀಲರು ಯಾಕೆ ಜಾಮೀನನ್ನು ಅವರು ಕೊಡಬಾರ್ದು ಅಂತ ಹೇಳಿ ವಾದ ಮಾಡೋರಿದ್ದಾರೆ. ಅದಾದ ನಂತರ ಅದೇ ದಿನ ನಾವು ಕೂಡ ಅವರ ಒಂದು ವಾದಕ್ಕೆ ಪ್ರತ್ಯುತ್ತರವನ್ನು ರಿಪ್ಲೈನ ನಾವು ಕೊಡ್ತೇವೆ. ಅದಾದ ನಂತರ ಪ್ರಕರಣ ತೀರ್ಮಾನಕ್ಕೆ ಮುಂದೂಡಲ್ಪಡ್ತದೆ. ಇಲ್ಲ, ಅವ್ರು ಹೇಳ್ತಾರೆ. ಈಗ ನಾವು ಈ ಥರ ಸುಳ್ಳು ಎಫ್ಐಆರ್ಗಳನ್ನು ಅವ್ರು ದಾಖಲು ಮಾಡ್ತಾರೆ. ನಾವು ಅವರು ಸಾಕ್ಷಿ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಈ ವಚನಾನಂದ ಸ್ವಾಮಿಗಳಿಗೆ ಜಾಮೀನು ಸಿಗಬಾರ್ದು ಅನ್ನೋದಕ್ಕೆ ಕೆಲವೊಂದು ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ ಅಂತ ನಾವು ವಾದ ಮಾಡ್ತೀವಿ. ಅವರಿಲ್ಲ, ನಮಗೆ ಬೆದರಿಕೆ ಹಾಕ್ತಾರೆ ಹಾಗೆ ಹೀಗೆ ಅಂತ ತಿಳ್ಕೊಂಡು ಅವರು ಕೂಡ ಕೆಲವೊಂದು ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ನ್ಯಾಯಾಲಯಕ್ಕೆ ಹಾಜರು ಮಾಡಿದ್ದಾರೆ. ಅವೆಲ್ಲ ವಿಚಾರಣೆ ಆಗ್ತದೆ ನ್ಯಾಯಾಲಯದಲ್ಲಿ. ಅಲ್ಲ, ಅವನ್ನೆಲ್ಲ ಇವಾಗ ಹೇಳಿಕ್ಕೆ ಬರೋದಿಲ್ಲ. ಈಗ ಪ್ರಕರಣ ನ್ಯಾಯಾಲಯದಲ್ಲಿ ವಿಚಾರಣೆಗಿದ್ದಾಗ ಅಲ್ಲಿ ಏನೇನು ನಡೀತು, ನಾವು ಏನೇನು ಮಾಡಿದ್ವಿ ಅಂತೆಲ್ಲ ವಿಚಾರಗಳನ್ನು ನಾವು ಹೇಳಿಕ್ಕೆ ಬರೋದಿಲ್ಲ. ಇದು ಆದೇಶ ಆಗಲಿ. ಆದೇಶ ಆದ ನಂತರ ನಿಮಗೆ ಸವಿಸ್ತಾರವಾದಂಥ ಮಾಹಿತಿಯನ್ನು ಕೊಡ್ತೀವಿ. ಇದಾವೆ. ಇವತ್ತು ಮತ್ತೆ ಬೇರೆ ಒಂದು ಬಾಲಕನನ್ನು ಕರೆಸಿದ್ದಾರೆ. ಅವನು ಹೇಳಿಕೆ ತೊಗೊಳ್ತಾ ಇದ್ದಾರೆ ಪೊಲೀಸರು. ಅದು ಇದೆ, ಅವ್ರ ಷಡ್ಯಂತ್ರ ಮುಂದುವರೆದಿದೆ, ಅದು ಮುಂದುವರಿಸ್ತಾರೆ ಅವರು. ಹೊಸ ಪ್ರಕರಣ ಅವರು ದಾಖಲಾಗಿದೆ. ಸ್ವಾಮೀಜಿಯವರ ಮೇಲೆ ಯಾವುದೇ ಹೊಸ ಪ್ರಕರಣ ದಾಖಲಾಗಿಲ್ಲ. ಹಳೆಯ ಪ್ರಕರಣ ಅಷ್ಟೇ, ಪೋಕ್ಸೋ ಪ್ರಕರಣ ಒಂದು ಮಾತ್ರ ದಾಖಲಾಗಿದೆ. ಕರ್ನಾಟಕ ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ವಚನಾನಂದ ಸ್ವಾಮಿಗಳ ಪರವಾಗಿ ನಾವು ರೆಗ್ಯುಲರ್ ಜಾಮೀನನ್ನು ಕೋರಿ ದಾವಣಗೆರೆಯ ವಿಶೇಷ ಪೋಕ್ಸೋ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ದಾಖಲಿಸಿದ್ದೇವೆ. ಆ ಅರ್ಜಿಗೆ ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕರು ತಕರಾರು ಸಲ್ಲಿಸಿದ್ದಾರೆ. ದೂರುದಾರರ ವಕೀಲರು ಕೂಡ ತಕರಾರು ಸಲ್ಲಿಸಿದ್ದಾರೆ. ಆ ಜಾಮೀನು ಅರ್ಜಿಯ ಮೇಲೆ ನಿನ್ನೆಯ ದಿನ ವಿಚಾರಣೆ ನಡೀತು. ನಿನ್ನೆಯ ದಿನ ಸ್ವಾಮೀಜಿಯವರ ಪರವಾಗಿ ನಾವು ಯಾಕೆ ಸ್ವಾಮೀಜಿ